ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಚಾಮುಂಡಿ ಬೆಟ್ಟ ಹತ್ತೋಣ ಅಂತ ಹೋಗ್ತಾಯಿದ್ದೀವಿ. ಲಾಸ್ಟ್ ಶುಕ್ರವಾರ ಅಂತ ಫ್ರೆಂಡ್. ಚಾಮುಂಡಿ ಬೆಟ್ಟ ಹತ್ತೋದು ಅಂದರೆ ನಾವೊಂದು 10 ವರ್ಷ ಆಗಿತ್ತು. ಪಾಪ ಹೋಗಿದ್ಲು, ಅವಾಗ ಕರ್ಕೊಂಡು ಹೋಗಿದ್ದು ಹತ್ತಿದ್ವಿ. ನಾವು ಮನೆ ಬಿಟ್ಟಾಗಲೇ ನಮಗೆ 5:30 ಆಗಿತ್ತು. ಮನೆಯಿಂದ ನೋಡಿ 6:10ಕ್ಕೆ ಮೈಸೂರು ಬಂದ್ವಿ. ಏನು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮೈಸೂರು ಅಂದರೆ. ಏನೋ ಅಂತಾರಲ್ಲ, ಮೈಸೂರು ಸಂಸ್ಕೃತಿ ನಮ್ಮ ತುಂಬ ಚೆನ್ನಾಗಿದೆ. ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಕೂಲ್ ಆಗುತ್ತೆ ಮೈಸೂರು ಬಂದ ತಕ್ಷಣ. ಫ್ರೆಂಡ್, ಬೆಟ್ಟ ಹತ್ರ ಬಂದ್ವಿ. ಪಾದದ ಹತ್ರ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಿಮ್ಮ ಮುಂದೆನೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ರು. ಹಂಗಾಗಿ ರಾಜು ಪಾರ್ಕಿಂಗ್ ಮಾಡೋಕ್ಕೆ ಹೋದರು. ನಾನೀಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಇನ್ನೂ ನೋಡಿ ಎಷ್ಟು ದೂರ ಇದೆ, ಇನ್ನೂ ಇದೆ ಫ್ರೆಂಡ್ ಒಳಗಡೆ. ನೋಡಿ ಇಲ್ಲಿ ತನಕನೂ ಪಾರ್ಕಿಂಗ್ ಅಂದರೆ ಅಲ್ಲಿ ಇಲ್ಲ ಅಂದರೆ 1.5 ಕಿಲೋಮೀಟ್ರ್ ದೂರದಲ್ಲೇ ಪಾರ್ಕಿಂಗ್ ಮಾಡಿದರು. ಅಂದರೆ ಜನ ಕ್ರೌಡ್ ಇರ್ತಾರೆ ಅಂತ ಅವ್ರು ಮಾಡಿದ್ದು. ಪಾಪ ಒಳ್ಳೆಯದಕ್ಕೆ ಪೊಲೀಸರು ಎಲ್ಲ ಆ ಕಡೆ ಈ ಕಡೆನೇ ಹೇಳ್ತು. ಪಾಪ ಅವರು ಪೆಂಡಲ್ ಹಾಕ್ಕೊಂಡು ನಮಗೋಸ್ಕರ ಬೆಟ್ಟ ಹತ್ತರು. ಅಲ್ಲಿ ಎಲ್ಲ ಏನಾರು ಗಲಾಟೆ ಅಂದ್ಬಿಟ್ಟು ಪಾಪ ಅವರು ಪೊಲೀಸರು ಬೆಟ್ಟ ಹತ್ತೋರು ಮಧ್ಯದಲ್ಲೆಲ್ಲ ಕೂತಿದ್ರು. ನಾನೀಗ ಕರ್ಪೂರ ಹಚ್ತಾಯಿದ್ದೀನಿ. ಕುಂಕುಮ ರಾಜು ನಿನಗೆ ಬಗ್ಗೆ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಹಚ್ಚುತ್ತಾ ಇದ್ದಾರೆ. ನಾನು ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್. ಚಾಮುಂಡಿ ತಾಯಿ ನಮಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಧ್ಯೇಯ. ಏಕೆ ಅಂದರೆ ನಾನು ಅಂದ್ಕೊಂಡಿದ್ದನ್ನೆಲ್ಲ ಕೊಟ್ಟವರು ದೇವರು. ಯಾವ ಮನುಷ್ಯರು ಬಂದಿಲ್ಲ, ಆಡ್ಕೊಂಡು ಅಷ್ಟೇ ಬಿಡ್ತಾರೆ ಫ್ರೆಂಡ್. ಯಾರೂ 1 ರೂಪಾಯಿನೂ ಹೆಲ್ಪ್ ಮಾಡೋಕ್ಕೆ ಯಾರೂ ಬರಲಿಲ್ಲ. ಹಂಗಾಗಿ ನನಗೆ ದೇವರು ಒಬ್ಬರೇ ಹೆಲ್ಪ್ ಮಾಡಿದ್ದು. ಹಂಗಾಗಿ ನಾನು ದೇವ್ರನ್ನ ತುಂಬ ನಂಬ್ತೀನಿ. ನನಗೆ ಏನಕ್ಕೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಅಂದರೆ, ನಿಜವಾಗ್ಲೂ ನನಗೆ ಎಲ್ಪ್ ತಗೊಂಡು ನಗಾಡೋರಿಂದೆ ನನಗೆ ದೇವರು ನನ್ನನ್ನು ಕೇಳಿದ್ನೆಲ್ಲ ನನ್ನ ಮುಂದೆನೇ ಕೊಡ್ತಾಯಿದ್ದಾನಲ್ಲ ಅನ್ನೋದೊಂದೇ ಖುಷಿ ನನಗೆ. ನಂಬಿಕೆನೇ ಜೀವನ. ಮೇಲ್ಗಡೆ ಬಂದ್ವಿ. ಒಂದು 200-300 ಮೆಟ್ಲು ಹತ್ತಿದ ಮೇಲೆ ಸ್ವಲ್ಪ ನೀರು ಕುಡಿಯೋಣ ಅಂತ ದಾವಾಯಿತು ಫ್ರೆಂಡ್. 10 ವರ್ಷದ ಮೇಲೆ ಅವಾಗೇನೋ ಸಣ್ಣ ಇದ್ವಿ, ಹತ್ಬಿಟ್ವಿ. ಪಾಪನೂ ಹತ್ತಿದ್ಲು. ಪಾಪಗೊಂದು 3 ವರ್ಷ ಏನೋ ಆಗಿತ್ತು ಅನಿಸುತ್ತೆ. ಈಗ ಅವಳು ಸ್ಕೂಲಿಗೆ ರಜೆ ಕೊಡಲಿಲ್ಲ ಅಂದ್ಬಿಟ್ಟು ಅವಳ ಕರ್ಕೊಬರಲ್ಲ. ನೋಡಿ ಫ್ರೆಂಡ್, ಎಲ್ಲ ಹತ್ತುತ್ತಾ ನಾವು ಬರೀ ಕಾಲಲ್ಲಿ ಹತ್ತುತ್ತಾಯಿದ್ವಿ ಫ್ರೆಂಡ್. ಎಲ್ಲ ಮಂಡಿ ಸೇವೆ ಮಾಡ್ತಾಯಿದ್ರು. ನಿಜ, ತಾಯಿ ಶಕ್ತಿ ಎಷ್ಟದು ಅಂದರೆ ನಮ್ಗೆ 2 ಮೆಟ್ಲು ಹತ್ತೋದಕ್ಕೆ ಆಗ್ತಾಯಿರಲಿಲ್ಲ. ಅದು ಹೆಂಗೆ ಹತ್ತಿದ್ವಿ ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ 180 ಮೆಟ್ಲು ಅಂತ ಅಂದ್ಕೊಂಡು ಮೇಲ್ಗಡೆ ಹೋದ್ವಿ. ಇಲ್ಲ 1080 ಫ್ರೆಂಡ್. ಹಂಗೂ ಹಿಂಗೂ ಮೇಲ್ಗಡೆ ನಂದಿ ಹತ್ರ ಬಂದ್ವಿ. ಇಲ್ಲಿ ಫ್ರೆಂಡ್ ಒಂದು ಶಿವಂದು ದೇವಸ್ಥಾನ ಒಳಗಡೆ, ಈ ಬಂಡೆ ಒಳಗಡೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಅಷ್ಟೇ ಒಬ್ಬರು ಹೋಗೋಕ್ಕಾಗೋದು, ಇಬ್ಬರು ಹೋಗೋಕ್ಕಾಗಲ್ಲ. ತುಂಬ ಜನ ಆಗೋದ್ರಿಂದ ಹೋಗಿ ಆ ಕಡೆ ಈ ಕಡೆ ಬರ್ತಾಯಿದ್ವಿ. ಈಗ ನಂದಿ ಏನೋ ಬೆಳೀತಾ ಇದೆ ಅಂತ ಹೇಳ್ತಿರೋ. ನಿಜ ಫ್ರೆಂಡ್, ನಾನು ನೋಡಿದಾಗಲೇ ಹೀಗಿತ್ತು. ನಂದಿ ಬೆಟ್ಟ ಎಲ್ಲ ನೋಡ್ಕೊಂಡ್ವಿ. ನೋಡಿ ಎಲ್ಲ ಪುಟ್ ಸಹ ಕಾಣಿಸ್ತಾಯಿತ್ತು. ಹಂಗೂ ಹಿಂಗೂ ಬಂದ್ವಿ ಚಾಮುಂಡಿ ಬೆಟ್ಟ ಒಳಗಡೆ. ಏನು ರಶ್ ಫ್ರೆಂಡ್. ಇದು ಬರೀ 6 ಗಂಟೆಗೆ 7:30ವರೆಗೂ ಎಷ್ಟು ಕ್ರೌಡಾಗಿ ನಮಗೆ ಜನ ಯಾರೋ ನಿದ್ದೆನೇ ಮಾಡಿಲ್ಲ. ನೈಟೆಲ್ಲ ಇಲ್ಲೇ ಎಂಜಾಯ್ ಮಾಡ್ತಾಯಿತ್ತು. ಹಾಗೆ ನಾವು ಲಕ್ಷ್ಮೀನಾರಾಯಣ ದೇವಸ್ಥಾನ ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಮಾಡಿದ್ವಿ. ರಾಜು ಇಷ್ಟೊಂದು ರಶ್ ಇದ್ದಾರೆ ಒಳಗಡೆ, ನಾನು ಬಂದ್ಬಿಡ್ತಾರ ಅಂತ ಎಲ್ಲ ನೋಡ್ಕೊಂಡು ಇದು ಮಾಡ್ತಾಯಿದ್ವಿ. ಬೆಟ್ಟ ಹತ್ತೋರಿಗೆ ಆ ಕಡೆಯಿಂದ ಫ್ರೀ ದರ್ಶನ ಮಾಡಿದರು. ಆ ಕಡೆಯಿಂದ ಹೋಗ್ಬೋದಾಯಿತು. ಆ ಕಡೆಯಿಂದ ಹೋಗಿದ್ದು ಈ ಕಡೆ ಮಲೆ ಮಹದೇಶ್ವರನ್ನ ನೋಡೋಣ ಅಂದ್ಬಿಟ್ಟು. ಇಲ್ಲಿ ಕ್ಯಾಮ್ರಾ ಮತ್ತು ಏನೂ ವೀಡಿಯೋನೂ ತೆಗಿಯೋಕ್ಕೆ ಅಲೋ ಮಾಡ್ತಾರಲ್ಲ ಫ್ರೆಂಡ್. ಅಲ್ಲಿ ಒಳಗಡೆ ಕಾರ್ ಹತ್ರನೇ ಚೇಂಜ್ ಬಿಟ್ಬಿಟ್ಟು ಹೋಗೋದ್ರಿಂದ ನಿರ್ಗತಿಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಪಾಪ ವಯಸ್ಸಾದವರು ಇತ್ತು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು. ಆವಾಗ ಒಂದು ಸ್ವಲ್ಪ ಏನೋ ಸಮಾಧಾನ ಆಗುತ್ತೆ. ನೋಡಿ ಫ್ರೆಂಡ್, ಎಷ್ಟು ಜನ ನಾವು ಬರೀ ಕಾಲಲ್ಲಿ ಹೋಗೋದಕ್ಕೇ ಹಿಂಗೆ ಅನ್ಕೊ ಸುಸ್ತು ಅಂತೀರು ಫ್ರೆಂಡ್. ನಿಜವಾಗ್ಲೂ ನಾನು ಇಂಥ ಸೇವೆನ ಬರೀ ಫಿಲಮಲ್ಲಿ ನೋಡಿದ್ದೆ 2-3 ಅವರ್ ಬರೀ ಫಿಲಮಲ್ಲಿ. ಬಟ್ ಕಣ್ಣು ಮುಂದೆನೇ ಆ ಹೆಂಗಸ್ರೆಲ್ಲ ಮಾಡ್ಕೊತಿದ್ರು. ಹಾಗೆ ದರ್ಶನ ಎಲ್ಲ ಮುಗೀತು, ಕೆಳಗಡೆ ಬರ್ತಾಯಿದ್ದೀವಿ. ಈಗ ಸುತ್ತೂರು ಮಠ ಸ್ವಾಮೀಜಿನೂ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ಬೋದು ಬನ್ನಿ, ಎಲ್ಲ ಪ್ರಸಾದ ಇದೆ ಅಂದರು. ತುಂಬ ಶಿಸ್ತಾಗಿ ಆ ಮಕ್ಳುಗಳೆಲ್ಲ NCC ಕ್ಯಾಂಪ್ ಹಾಕೊಂಡು ಆ ಥರ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದು ಫ್ರೆಂಡ್. ಒಳಗಡೆ ಹೋದ್ವಿ, ಎಲ್ಲ ನೋಡ್ಬಿಟ್ಟು ಹಂಗೆ ಸ್ವಾಮೀಜಿ ದರ್ಶನವೂ ಆಯಿತು. ನೋಡಿ ಫ್ರೆಂಡ್, ಏನೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಾರಲ್ಲ, ಹಂಗೆ ಗುರುಗಳನ್ನ ನಂಬಬೇಕು. ಹಂಗಾಗಿ ನಾವು ಗುರುಗಳನ್ನ ನಂಬ್ತೀನಿ. ಒಳಗಡೆ ಎಲ್ಲ ನೋಡಿದ್ವಿ. ಹೋಗಿ ಅಲ್ಲಿ ಚಾಮುಂಡಿದು ಹೋಮ ಮಾಡಿದ್ದಾರೆ ಮತ್ತು ವಿಶೇಷ ಪೂಜೆ ಇದೆ ಅಂದರು. ಹಾಗಾಗಿ ಒಳಗಡೆ ಹೋಗಿ ನೋಡೋಣ ಅಂದ್ಬಿಟ್ಟು ನಾವು ಚಾಮುಂಡಿ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹೋಮ ಮಾಡಿದರು, ಅದನ್ನು ಸ್ವಲ್ಪ ಕಪ್ಪೆಲ್ಲ ಕೊಟ್ಟರು, ಹಾಕ್ಕೊಂಡ್ವಿ. ನೋಡಿ ಫ್ರೆಂಡ್, ಇದೆ ರಂಗೋಲಿ ಬುಟ್ಟಿ. ಹೋಮ ಮಾಡಿದರು, ತಾಯಿಗೆ ಫೋಟೋ ಇಟ್ಟರು ಚೆನ್ನಾಗಿ.
ಅಲಂಕಾರ ಮಾಡಿದರು. ಏನೋ ಒಂಥರ ಖುಷಿ ಆಯಿತು. ಚಾಮುಂಡಿ ಬೆಟ್ಟ ಹತ್ತಿದ್ವಿ ಅಂತಾನೆ ಅಂತಿರಲಿಲ್ಲ ಫ್ರೆಂಡ್. ಅದು 1080 ಮೆಟ್ಲು. ಇಳಿಬೇಕಾದ್ರೆ ಮಾತ್ರ ಹತ್ಬೇಕಾದ್ರೆ ಎರಡೂ ಸೇರಿ 1000 ಇದೆ. ಈಗ ಮತ್ತೆ ಹೊರಟ್ವಿ ಮೈಸೂರು ಅರಮನೆ. ರಾಜು ಏನಾರು ವೀಡಿಯೋ ಮಾಡ್ಕೊತೀಯ ನೋಡು ಅಂದರು. ಸುಮಾರು ಸಲ ನೋಡಿದ್ದೀನಿ ಲೈವಲ್ಲೇ ನಡಿ ಅಂತ ಅಂದ್ಬಿಟ್ಟು ಹೊರಟ್ವಿ ಫ್ರೆಂಡ್. ಶ್ರೀರಂಗಪಟ್ಟಣ ತುಂಬ ನೀರು ತುಂಬಿದೆ. ಯಾರೂ ಬರೋದು ನೋಡೋದು ಎಲ್ಲ ಮಾಡಿಬಿಡಿ ಫ್ರೆಂಡ್. ಆದಷ್ಟು ಜೀವನ ಏನು ಹೇಳ್ಕೊಡ್ತಿದೆ ಅಂದರೆ ಇರೋ ತನಕ ಚೆನ್ನಾಗಿರಬೇಕು ಫ್ರೆಂಡ್. ನನಗೆ ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿರೋಣ ಅನ್ನೋ ಹೊಟ್ಟೆ ಕಿಚ್ಚಂತೂ ಯಾರಿಗೂ ಬೇಡ. ಎಲ್ಲರೂ ಚೆನ್ನಾಗಿರಬೇಕು ಫ್ರೆಂಡ್. ಹೀಗೆ ಬಂದು ಕನ್ನಡ ಯೂಟ್ಯೂಬ್ ಚಾನಲ್